ನಮಸ್ತೆ ಪ್ರಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ 10ನೇ ತರಗತಿಯ ಇತಿಹಾಸ ವಿಭಾಗದ 3ನೇ ಅಧ್ಯಾಯವಾಗಿರುವಂತಹ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಎನ್ನುವಂತಹ ಅಧ್ಯಾಯದಲ್ಲಿ ಬ್ರಿಟಿಷರು ಜಾರಿಗೆ ತಂದಂತಹ ಭೂ ಕಂದಾಯ ನೀತಿಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಈಗಾಗಲೇ ಕಾಯಂ ಜಮೀನ್ದಾರಿ ಪದ್ಧತಿ ಅಂದ್ರೇನು, ಅದನ್ನು ಯಾರೇ ಜಾರಿ ತಂದರು, ಅದರ ಲಕ್ಷಣಗಳ ಬಗ್ಗೆ ಕುರಿತು ಮಾತನಾಡ್ತಾ ಇದ್ವಿ ಅಲ್ವಾ ಮಕ್ಕಳೇ. ಈ ಒಂದು ಪದ್ಧತಿಯಲ್ಲಿ ಏನೇನೆಲ್ಲ ಲಕ್ಷಣಗಳು ಇತ್ತು, ಈ ಒಂದು ಪದ್ಧತಿಯಲ್ಲಿ ಹೊಸ ಪದ್ಧತಿಯನ್ನು ಜಾರಿಗೆ ತಂದಿದ್ರೂ ಕೂಡ ಜಮೀನ್ದಾರರು ಯಾವ ರೀತಿ ರೈತರನ್ನು ಶೋಷಿಸುವಂತಹ ಕೆಲಸವನ್ನು ಮಾಡಿದ್ರು, ಮಧ್ಯವರ್ತಿಗಳಾಗಿರ್ತಕ್ಕಂಥ ಜಮೀನ್ದಾರರು ಎನ್ನುವಂಥದ್ರ ಬಗ್ಗೆ ಮಾತನಾಡ್ತಿದ್ವಿ. ಒಟ್ಟಾರೆ ಈ ಒಂದು ಪದ್ಧತಿ ರೈತರನ್ನು ಶೋಷಿಸುವಂತಹ ಕೆಲಸವನ್ನು ಮಾಡ್ತು ಅನ್ನುವಂಥದ್ರ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ ಮಕ್ಕಳೇ. ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥದ್ದು, 2ರಿಂದ 3 ಮಾರ್ಕ್ಸ್ ಕೇಳ್ತಾರೆ. ಬರ್ತಕ್ಕಂಥ ಇನ್ನೊಂದು ಪದ್ಧತಿ ಮಹಲ್ವಾರಿ ಪದ್ಧತಿ. ಇದನ್ನ RM ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಇವರಿಬ್ಬರು ಒಂದು ಸಮ್ಮಿಲನದಿಂದ ಹುಟ್ಟಿಕೊಂಡಂತಹ ಒಂದು ಹೊಸ ವ್ಯವಸ್ಥೆ ಪದ್ಧತಿ ಆಗಿತ್ತು. ಇಲ್ಲಿ ಮಹಲ್ ಎಂದರೆ ತಾಲೂಕು ಎಂದರ್ಥ. ಈ ಮಹಲಿಗೆ ಒಬ್ಬೊಬ್ಬ ಮುಖ್ಯಸ್ಥರು ಇರ್ತಿದ್ರು, ಅವರನ್ನು ಮಹಲ್ದಾರ ಅಂತಲೂ ಕೂಡ ಕರೀತಿದ್ವಿ ಅನ್ನುವಂಥದ್ದನ್ನು ಕೂಡ ನಾನು ನಿಮಗೆ ತಿಳಿಸಿದ್ದೆ ಮಕ್ಕಳೇ. ನೋಡಿ, ಇಲ್ಲಿ RM ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಅವರ ಒಂದು ಚಿತ್ರಣವನ್ನು ಕೂಡ ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ. ಅದರ ಒಂದು ಲಕ್ಷಣಗಳ ಕುರಿತು ಮಾತನಾಡ್ತಿದ್ದೆ. ಮಹಲುಗಳೇ ಸಾಮೂಹಿಕ ಒಪ್ಪಂದಗಳನ್ನು ಮಾಡಿಕೊಂಡು ಸರ್ಕಾರಕ್ಕೆ ತೆರಿಗೆಯನ್ನು ಸಲ್ಲಿಸುವಂತಹ ಪದ್ಧತಿ. ಅಂದರೆ ನಮ್ಮ ಕಡೆಯಿಂದ ಇಷ್ಟು ಈ ತೆರಿಗೆಯನ್ನು ವಸೂಲಿ ಮಾಡಿ ಕಟ್ತೀವಿ ಅಂತೇಳಿ ಅಲ್ಲಿನ ಮಹಲ್ದಾರಗಳೆಲ್ಲರೂ ಕೂಡ ಸೇರ್ಕೊಂಡು ಏನು ಮಾಡ್ತಿದ್ರು, ಆ ಮಹಲ್ದಾರರು ಅಲ್ಲಿನ ಕಂದಾಯವನ್ನು ವಸೂಲಿ ಮಾಡಿಬಿಟ್ಟು ಅದನ್ನು ಸರ್ಕಾರಕ್ಕೆ ಕಟ್ಟುವಂಥ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ರು. ದೊಡ್ಡ ಮತ್ತು ಸಣ್ಣ ಪ್ರಮಾಣದ ಜಮೀನ್ದಾರರು ಈ ಪದ್ಧತಿಯ ಭಾಗವಾಗಿದ್ರು. ಅಂದರೆ ಇಲ್ಲಿ ಅಲ್ಲಿದ್ದಾಗೆ ಜಮೀನ್ದಾರ ಇರ್ತಾ ಇರಲಿಲ್ಲ, ಸರ್ಕಾರವೇ ನೇರವಾಗಿ ಏನು ಮಾಡ್ತಿತ್ತು, ವಸೂಲಿ ಮಾಡ್ತಾ ಇತ್ತು. ಬಹುತೇಕವಾಗಿ ಮಹಲ್ದಾರರಿಗೆ ಒಬ್ಬೊಬ್ಬರು ಮಹಲ್ದಾರನ ಮಾಡ್ತಿದ್ರು, ಆ ಮಹಲ್ದಾರನ ಮೂಲಕ ಸರ್ಕಾರ ನೇರವಾಗಿ ಏನು ಮಾಡ್ತಿತ್ತು, ಅವರ ಮೂಲಕ ಕಂದಾಯವನ್ನು ವಸೂಲಿಯನ್ನು ಮಾಡ್ತಾ ಇತ್ತು. ಇಲ್ಲಿ ಈ ಒಂದು ಪದ್ಧತಿಯಲ್ಲಿ ದೊಡ್ಡ ಮತ್ತು ಸಣ್ಣ ಪ್ರಮಾಣದ ಜಮೀನ್ದಾರರು ಈ ಪದ್ಧತಿಯ ಭಾಗವಾಗಿದ್ರು. ಅಂದ್ರೆ ಅವರು ಕೂಡ ಈ ಮೊದಲಿನ ಜಮೀನ್ದಾರಿ ಪದ್ಧತಿಯಂತೆ ಕೃಷಿ ಕಾರ್ಮಿಕರು ಹೆಂಗಿದ್ರಲ್ಲ ಅವರು ಅದೇ ರೀತಿ ಇವರು ಕೂಡ ಜಮೀನ್ದಾರರು ಇಲ್ಲಿ ಏನಾಗಿದ್ರು, ಆ ಕಂದಾಯದ ಒಂದು ಭಾಗವಾಗಿ ಏನಾಗಿದ್ರು, ಮಾರ್ಪಾಡಾಗಿದ್ರು. ಅವರು ಕೂಡ ಅವರು ಕಂದಾಯ ಕಟ್ಟಬೇಕಾಗಿತ್ತು ಈ ಒಂದು ಪದ್ಧತಿಯಲ್ಲಿ. ಯಾರು ಜಮೀನ್ದಾರರು ಕೂಡ ಈ ಪದ್ಧತಿಯಲ್ಲಿ ಕಂದಾಯ ಕಟ್ಟಬೇಕಾದಂಥ ವ್ಯವಸ್ಥೆ ಇತ್ತು. ಇದರ ಒಂದು ಲಕ್ಷಣಗಳು ನೋಡ್ತಾವೆ. 3ನೇದು, ಕಂಪನಿ ಅಧಿಕಾರಿಗಳು ಜಮೀನಿನಲ್ಲಿ ಆಗುವ ಉತ್ಪಾದನೆಗಿಂತಲೂ ಹೆಚ್ಚಿನ ಮೊತ್ತದ ಕಂದಾಯವನ್ನು ನಿರ್ಧರಿಸ್ತಾ ಇದ್ರು. ಯಾರ ಮೇಲೆ? ಈ ಸಣ್ಣ ಪುಟ್ಟ ಕೃಷಿ ಕಾರ್ಮಿಕರು ಏನಿದ್ದಾರೆ ಮತ್ತು ಜಮೀನ್ದಾರರು, ದೊಡ್ಡ ಪ್ರಮಾಣದ ಜಮೀನ್ದಾರರು ಏನಿದ್ದಾರೆ ಅವರ ಮೇಲೆ ಏನು ಮಾಡ್ತಾ ಇದ್ರು, ಅದರಲ್ಲೂ ಈ ಕೃಷಿ ಕಾರ್ಮಿಕರ ಮೇಲೆ ಜಾಸ್ತಿ ಇದು ಮಾಡ್ತಿದ್ರು. ಅವರು ಬೆಳೆಯುವಂಥ ಬೆಳೆಗಿಂತ ಹೆಚ್ಚಿನದಾಗಿ ಏನು ಮಾಡ್ತಿದ್ರು, ಕಂದಾಯವನ್ನು ವಸೂಲಿಯನ್ನು ಮಾಡ್ತಾ ಇದ್ರು. ಇದರಿಂದ ನೀವೇ ಯೋಚನೆ ಮಾಡಿ, ರೈತರಿಗೆ ಲಾಭ ಸಿಗ್ತಾ ಇತ್ತಾ? ಯಾಕೆಂದರೆ ಬೆಳೆದಿರ್ತಕ್ಕಂಥ ವಸ್ತು ಬೆಳೆಯನ್ನು ಕಂದಾಯದ ಮೂಲಕ ಸರ್ಕಾರ ಕಟ್ಟಿದರೆ ರೈತರಿಗೆ ಉಳಿಯುವಂಥ ಲಾಭ ಏನು ಅಲ್ವಾ? ಇಲ್ಲೂ ಕೂಡ ರೈತರನ್ನು ಶೋಷಿಸುವಂಥ ಕೆಲಸಗಳೇ ಮುಂದುವರಿತಾ ಬಂದವು. ಇದರಿಂದ ಜಮೀನ್ದಾರರು ತಮ್ಮ ಭೂ ಮಾಲೀಕತ್ವವನ್ನು ಕಳೆದುಕೊಂಡರು. ಅವರನ್ನೇ ನೆಚ್ಚಿ ಬದುಕುತ್ತಿದ್ದಂತಹ ಸಣ್ಣ ಕೃಷಿ ಕಾರ್ಮಿಕರು ಮತ್ತು ಕೂಲಿಕಾರರು ನಿರ್ಗತಿಕರಾದರು. ಅರ್ಥ ಆಗ್ತಿದೆಯಲ್ಲ? ಅಲ್ಲಿ ಏನು ಮಾಡ್ತಿದ್ರು, ಈ ಮಹಲ್ದಾರರು ಸಣ್ಣ ಪುಟ್ಟ ಜಮೀನ್ದಾರರಿಗೆ ವಹಿಸ್ತಿದ್ರು, ಅವ್ರ ಮೂಲಕ ಆ ಕೃಷಿ ಕಾರ್ಮಿಕರಿಂದ ತೆರಿಗೆ ವಸೂಲಿ ಮಾಡ್ತಿದ್ರು. ಜಮೀನ್ದಾರರು ಕೂಡ ಏನು ಮಾಡ್ತಿದ್ರು, ಅವರಿಂದ ಕಂದಾಯ ಕಟ್ಸೋಕ್ಕಾಗದಲ್ಲಿ ಏನು ಮಾಡ್ತಿದ್ರು, ಕಂದಾಯ ಮತ್ತು ಮಾಲ್ದಾರರಿಗೆ ಕಟ್ಟಲಿಲ್ಲ ಅಂತಂದ್ರೆ ಅವ್ರಿಗೆ ಸರ್ಕಾರಕ್ಕೆ ಕಟ್ಟಕ್ಕಾಗಲ್ಲ. ಹಂಗಾಗಿ ಈ ಜಮೀನ್ದಾರರಿಗೆ ನಾಯಕತ್ವ, ಭೂ ಮಾಲೀಕತ್ವ ವಹಿಸಿದ್ರಲ್ವ, ಆ ಕಂದಾಯ ಕಟ್ಟಕ್ಕಾಗದೆ ಭೂ ಮಾಲೀಕತ್ವವನ್ನು ಕೂಡ ಅನೇಕ ಜಮೀನ್ದಾರರು ಕಳ್ಕೊಂಡ್ರು. ಜಮೀನ್ದಾರರು ಭೂ ಮಾಲೀಕತ್ವವನ್ನು ಕಳ್ಕೊಂಡಿದ್ರಿಂದ ಅವರನ್ನು ಆಶ್ರಯಿಸಿರ್ತಕ್ಕಂಥ ಕೃಷಿ ಕಾರ್ಮಿಕರು ಕೂಡ ಏನು ಮಾಡಿದ್ರು, ಅಲ್ಲಿ ನಿರ್ಗತಿಕರಾಗಬೇಕಾದಂಥ ಪರಿಣಾಮ ಹೆಚ್ಚಾಯಿತು ಅನ್ನುವಂಥದ್ದು ಕೂಡ. ಹಾಗಾಗಿ ಕೃಷಿ ಕಾರ್ಮಿಕರು ಭಾಳಷ್ಟು ತೊಂದರೆಯನ್ನು ಇಲ್ಲೂ ಕೂಡ ಅನುಭವಿಸುವಂಥ ಪರಿಸ್ಥಿತಿ ಎದುರಾಗ್ತಾ ಬಂತು. ನೋಡಿ, ಇಲ್ಲಿ ಎಷ್ಟು ಬಡತನ ಒಂದು ಸಮಸ್ಯೆಯಿಂದಾಗಿ ನಳಲಬೇಕಾದಂಥ ಪರಿಸ್ಥಿತಿ ಎದುರಾಗ್ತಾ ಬಂತು ಚಿತ್ರಣವನ್ನು ನೋಡ್ತಾ ಇದ್ರಿ. ಆಮೇಲೆ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಪಂಜಾಬ್ ಮತ್ತು ದೆಹಲಿ ಪ್ರಾಂತ್ಯಗಳಲ್ಲಿ ಜಾರಿಗೆ ಬಂದಿತ್ತು ಬಹುತೇಕವಾಗಿ ಮಹಲ್ವಾರ್ ಪದ್ಧತಿ. ಇಲ್ಲಿ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಪಂಜಾಬ್ ಮತ್ತು ದೆಹಲಿ ಪ್ರಾಂತ್ಯಗಳಲ್ಲಿ ಜಾರಿಗೆ ಬಂದಿತ್ತು ಬಹುತೇಕವಾಗಿ. ಯೆಲ್ಲೋ ಕಲರಲ್ಲಿ ಏನು ಕಾಣ್ತಾ ಇದೆಯಲ್ಲ ಮಕ್ಕಳೇ, ಈ ಇಷ್ಟು ಭಾಗದಲ್ಲಿ ಬಹುತೇಕವಾಗಿ ಏನಾಗಿತ್ತು, ಈ ಒಂದು ಪದ್ಧತಿ ಜಾಸ್ತಿ ಚಾಲ್ತಿಯಲ್ಲಿದ್ದಂಥ ಒಂದು ಪದ್ಧತಿ ಅನ್ನುವಂಥದ್ದು ಕೂಡ. ಆಮೇಲೆ ನಿಧಾನವಾಗಿ ಬೇರೆ ಬೇರೆ ಕಡೆ ಇತ್ತು, ಬಟ್ ಜಾಸ್ತಿ ಇದ್ದಂಥ ಒಂದು ಆಳ್ವಿಕೆಗೆ ಒಂದು ಜಾರಿಗೆ ಬಂದಂಥ ಪದ್ಧತಿ ಈ ಭಾಗದಲ್ಲಿ ಬಂದಿತ್ತು ಅನ್ನುವಂಥ ತಿಳ್ಕೊಬೇಕಾಗುತ್ತೆ ಮಕ್ಕಳು. ಓಕೆ, ನೆಕ್ಸ್ಟ್ ಬಂದಂಥ ಒಂದು ಪದ್ಧತಿ ಅಂದರೆ ರೈತವಾರಿ ಪದ್ಧತಿ. ಬಟ್ ಅವೆರಡೂ ಪದ್ಧತಿಗಳಿಗೆಲ್ಲೂ ಕೂಡ ಬಹುತೇಕವಾಗಿ ರೈತರು ಶೋಷಣೆಯನ್ನು ಅನುಭವಿಸಿದ್ರು. ಅದು ನಿಮ್ಮ ತಲೆಯಲ್ಲಿ ಇರಲಿ ಮಕ್ಕಳ. ಓಕೆ, ಏನೇ ಮಾಡಿದ್ರು ನೋಡಿ, ಅಂದರೆ ಬೆಳೆದಿರ್ತಕ್ಕಂಥ ಕಂದಾಯದ ಮೂಲಕ ಬೆಳೆದಿರ್ತಕ್ಕಂಥ ಬೆಳೆಗಿಂತ ಹೆಚ್ಚು ಕಂದಾಯವನ್ನು ವಸೂಲಿ ಮಾಡಿದಾಗ ಅವರಿಗೆ ಲಾಭ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ ಮಕ್ಕಳು. ಹಾಗಾಗಿ ಮತ್ತಷ್ಟು ತೊಂದರೆಯನ್ನು ಅನುಭವಿಸಬೇಕಾದ ಪರಿಸ್ಥಿತಿ ಎದುರಾಗಿತ್ತು.
ಇನ್ನು ಕೊನೆಯದಾಗಿ ಬಂದಂಥ ಒಂದು ಪದ್ಧತಿ ರೈತವಾರಿ ಪದ್ಧತಿ. ಇದು ಸ್ವಲ್ಪ ಮಟ್ಟಿಗೆ ಅನುಕೂಲ ಮಾಡಿಕೊಡ್ತು, ಬಟ್ ಆದರೆ ಇದು ಕೂಡ ಸ್ವಲ್ಪ ಮಟ್ಟಿಗೆ ತೊಂದರೆಯನ್ನು ಕೂಡ ಅನುಭವಿಸುವಂತೆ ಮಾಡ್ತಾ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈಗ ನೋಡ್ತಾ ಹೋಗೋಣ. ರೈತವಾರಿ ಪದ್ಧತಿಯನ್ನು ಮೊದಲಿಗೆ ಬಾರಾಮಹಲ್ ಪ್ರಾಂತ್ಯದಲ್ಲಿ 1792ರಲ್ಲಿ ಅಲೆಕ್ಸಾಂಡರ್ ರೀಡ್ ಎನ್ನುವಂಥವನು ಜಾರಿಗೊಳಿಸ್ತಾರೆ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಬಾರಾಮಹಲ್ ಪ್ರಾಂತ್ಯದಲ್ಲಿ 1792ರಲ್ಲಿ ಅಲೆಕ್ಸಾಂಡರ್ ರೀಡ್ ಎನ್ನುವಂಥವ್ರು ಇದನ್ನು ಜಾರಿಗೊಳಿಸ್ತಾ ಒಂದು ಕೆಲಸವನ್ನು ಮಾಡ್ತಾರೆ. ಇಲ್ಲಿದೆ ನೋಡಿ ಮಕ್ಕಳೇ, ಬಾರಾಮಹಲ್ ಕಾಣಿಸ್ತಾ ಇದೆಯಲ್ವಾ ಪಿನ್ ಮಾರ್ಕಲ್ಲಿ, ಇದು ಈ ಒಂದು ಪ್ರಾಂತ್ಯದಲ್ಲಿ ಇದನ್ನು ಜಾರಿಗೊಳಿಸ್ತಾರೆ. ಈ ಪದ್ಧತಿಯನ್ನು ಥಾಮಸ್ ಮನ್ರೋ ಮದ್ರಾಸ್ ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ 1801ರಲ್ಲಿ ನಂತರ ಅದನ್ನು ಜಾರಿಗೊಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಇದನ್ನು ಜಾರಿಗೆ ತಂದವರು ಇವರು ಅಲೆಕ್ಸಾಂಡರ್ ರೀಡ್. ಅದನ್ನು ಮುಂದೆ ಸರ್ ಥಾಮಸ್ ಮನ್ರೋ ಅಂತೇಳಿ ಮದ್ರಾಸು ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ 1801ರಲ್ಲಿ ನಂತರ ಇದನ್ನು ಜಾರಿಗೊಳಿಸುತ್ತಾ ಕೆಲಸವನ್ನು ಮಾಡಿದ್ರು ಸರ್ ಥಾಮಸ್ ಮನ್ರೋ. ಇಲ್ಲಿದ್ದಾರೆ ನೋಡಿ ಮಕ್ಕಳೇ ಇವರು. ಓಕೆ, ಅದನ್ನು ಮುಂದುವರಿಸುವಂಥ ಕೆಲಸವನ್ನು ಮಾಡಿದ್ರು ಈ ಭಾಗಗಳಲ್ಲಿ. ಓಕೆ, ಕಾಣಿಸ್ತಾ ಇದೆಯಲ್ಲ ಈ ಭಾಗಗಳಲ್ಲಿ, ಇಲ್ಲೇ ಇದ್ದಿತ್ತಲ್ವಾ ಹತ್ರದಲ್ಲಿ, ಅಲ್ಲಿಂದ ಈ ಭಾಗಗಳೆಲ್ಲ ಜಾರಿಗೆ ತಂದರು. ಓಕೆ ಮಕ್ಕಳೇ, ಸೊ ಈ ಒಂದು ಪದ್ಧತಿಯಲ್ಲಿ ಬರ್ತಕ್ಕಂಥ ಪ್ರಮುಖ ಲಕ್ಷಣಗಳೇನೇನು? ಈ ಪದ್ಧತಿಯ ಪ್ರಕಾರ ಸರ್ಕಾರ ಮತ್ತು ರೈತರ ನಡುವೆ ನೇರ ಸಂಪರ್ಕವನ್ನು ಕಲ್ಪಿಸಲಾಯಿತು. ಇದು ಬರಬೇಕು, ಅದಕ್ಕೆ ನೋಡಿ ಅನುಕೂಲ ಅಂತ ಹೇಳೋದು. ನೋಡಿ, ಮುಖ್ಯಸ್ಥ ಎಲ್ಲೋ ಕೂತ್ಕೊಂಡು ಇಲ್ಲಿ ಕೆಳವರ್ಗದ ರೈತರು ಒಂದು ಕಡೆ ಆದರೆ ಮಧ್ಯವರ್ತಿಗಳ ಹಾವಳಿ ಖಂಡಿತವಾಗ್ಲೂ ತಪ್ಪಿದ್ದಲ್ಲ. ವ್ಯವಸ್ಥೆ ಬದಲಾಗೋದಿಲ್ಲ, ವ್ಯವಸ್ಥೆ ಸರಿನೂ ಕೂಡ ಹೋಗೋದಿಲ್ಲ. ಯಾಕೆಂದ್ರೆ ನಾನು ಮೊದಲನೇದಾಗೆ ಹೇಳಿದ್ದೀನಿ, ಖಂಡಿತವಾಗಿ ಮಧ್ಯವರ್ತಿಗಳ ಹಾವಳಿಯಿಂದ ಯಾರಿಗೆ ಶೋಷಣೆ ಆಯಿತು? ಒಬ್ಬ ಬಡ ಸಾಮಾನ್ಯ ರೈತನಿಗೆ, ಏನೂ ಅರಿಯದ ರೈತನಿಗೆ ತೊಂದರೆ ಆಯಿತು. ಹಾಗೆ ಮಧ್ಯವರ್ತಿಗಳು ಏನು ಬೇಕಾದರೂ ಮಾಡುವಂಥ ಕೆಲಸವನ್ನು ಮಾಡ್ತಾರೆ, ಅದು ನಮ್ಮ ತಲೆಯಲ್ಲಿರಲಿ ಮಕ್ಕಳೇ. ಹಾಗೆ ಅದನ್ನ ಕೆಲಸವನ್ನು ಮಾಡಿದ್ರಲ್ಲಿ ಯಾರು? ಜಮೀನ್ದಾರರುಗಳು ಅಲ್ವಾ, ನಿಮಗದು ಗೊತ್ತಿದೆ. ಸೊ ಹಾಗಾಗಿ ಯಾವಾಗ ಸಂಪರ್ಕ ಸಿಗುತ್ತೋ ನೇರವಾಗಿ, ಆವಾಗ ಮಧ್ಯವರ್ತಿಗಳ ನಿಜವಾದ ಬಣ್ಣ ಏನಾಗುತ್ತೆ? ಬಯಲಾಗುತ್ತೆ. ಅಂತ ಒಂದು ಕೆಲಸ. ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ರೈತವಾರಿ ಪದ್ಧತಿ ಸ್ವಲ್ಪ ಅನುಕೂಲವನ್ನು ಮಾಡಿಕೊಡ್ತು ರೈತರಿಗೆ ಅಂತೇಳಿ. ಯಾಕೆಂದರೆ ನಾನು ಮೊದಲನೇದಾಗಿ ಲಕ್ಷಣವನ್ನು ಗಮನಿಸಿ, ಸರ್ಕಾರ ಮತ್ತು ರೈತರ ನಡುವೆ ನೇರ ಸಂಪರ್ಕ ಕಲ್ಪನೆ ಆಯಿತು ಇಲ್ಲಿ. ಇದರಿಂದಾಗಿ ಅನುಕೂಲ ಆಗ್ತಾ ಬಂತು. ಭೂಮಿ ಉಳುಮೆ ಮಾಡುತ್ತಿದ್ದವರನ್ನು ಅದರ ಮಾಲೀಕನೆಂದು ಸರ್ಕಾರ ಮಾನ್ಯ ಮಾಡ್ತು. ನೋಡಿ, ನೇರವಾಗಿದ್ದಾಗ ಎಷ್ಟು ಅನುಕೂಲ ಆಗ್ತದೆ ಅಂತೇಳಿ. ನ್ಯಾಯ ಸಿಗುತ್ತೆ, ನಿಜವಾದಂಥ ಒಬ್ಬ ಶೋಷಣೆ ಒಳಪಟ್ಟಂಥವನಿಗೆ ನ್ಯಾಯ ಸಿಗುತ್ತೆ ಇಲ್ಲಿ. ಹಾಗಾಗ್ತದೆ ನೋಡಿ, ಇಲ್ಲಿ ಭೂಮಿ ಉಳುಮೆ ಮಾಡುತ್ತಿದ್ದವನನ್ನ ಅದರ ಮಾಲೀಕನಂತೇಳಿ ಸರ್ಕಾರ ಮಾನ್ಯ ಮಾಡ್ತು. ಯಾರು ಉಳುಮೆ ಮಾಡ್ತಿದ್ರು ಅದರ ಮಾಲೀಕ ಅವನೇ ಅಂತ ಹೇಳಿ ಅಲ್ವಾ, ಆ ರೀತಿ ವ್ಯವಸ್ಥೆ ಮಾಡಿಕೊಡ್ತು. ಮಾಲೀಕನೇ ನೇರವಾಗಿ ಕೃಷಿ ಉತ್ಪನ್ನದ 50% ಭಾಗವನ್ನು ಕಂದಾಯದ ರೂಪದಲ್ಲಿ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು. ಮೊದಲೇನಾಗಿತ್ತು ಮಕ್ಕಳೇ? ಯೋಚನೆ ಮಾಡಿ, ಕೇಳ್ತಾರೆ ನಿಮಗೆ. ವ್ಯತ್ಯಾಸ ನೆನಪಿಟ್ಕೊಳ್ಳಿ ಮಕ್ಕಳೇ. ರೈತವಾರಿ ಪದ್ಧತಿಗೂ ಕೇಳ್ಬೋದು, ರೈತವಾರಿ ಪದ್ಧತಿಗೂ ಮತ್ತು ಮಹಲ್ವಾರಿ ಪದ್ಧತಿ ಇರುವಂಥ ಲಕ್ಷಣಗಳೇನು ಅಂತಲೂ ಕೂಡ ಕೇಳ್ತಾರೆ. ಹಂಗಾಗಿ ಲಕ್ಷಣಗಳನ್ನು ಗಮನ ಇಟ್ಕೊಂಡ್ರೆ ನೀವು ವ್ಯತ್ಯಾಸಗಳನ್ನು ಬಾಕ್ಸ್ ಮಾಡಿಬಿಟ್ಟು ವ್ಯತ್ಯಾಸಗಳನ್ನು ಬರೀಬೇಕಾಗುತ್ತೆ. 50% ಭಾಗವನ್ನು ಮಾತ್ರ ಇಲ್ಲಿ ಕಟ್ಟಬೇಕಾಗಿತ್ತು. ಅಲ್ಲಿ ಏನಾಗಿತ್ತು ಅಂದರೆ ಬೆಳೆದಿರ್ತಕ್ಕಂಥ ಬೆಳೆಗಿಂತ ಹೆಚ್ಚಾಗಿ ಕಟ್ಟಬೇಕಾಗಿತ್ತು. ಇದರಿಂದ ಶೋಷಣೆ ಆಗುತ್ತೋ ಇಲ್ವೋ? ಹಾಗೇನೆ ಇಲ್ಲೂ ಕೂಡ ಅದನ್ನೇ ಆಗಿರ್ತಕ್ಕಂಥದ್ದು. ಎಲ್ಲಿ ಬೇಕಿದ್ರು ಯಾರು ಬೇಕಾದ್ರು ಎಷ್ಟು ಬೇಕಾದ್ರೂ ಹಣವನ್ನು ಇಸ್ಕೋಬೋದು. ಯಾಕೆಂದರೆ ಮುಖ್ಯಸ್ಥನ ಸಂಪರ್ಕ ಇಲ್ದಾಗ ಯಾರು ಎಷ್ಟು ಬೇಕಾದ್ರೂ ಹಣವನ್ನು ಇಸ್ಕೋಬೋದು, ಯಾರ ಮೇಲಾದ್ರು ಹೊಟ್ಟೆ ಹೊಡಿಬೋದಾಗಿತ್ತು. ಅಂಥ ಪರಿಸ್ಥಿತಿಯನ್ನು ನೋಡ್ತಾ ಇರ್ತೀವಿ, ಸುತ್ತಮುತ್ತಲು ಈಗಲೂ ನೋಡ್ತಾ ಇರ್ತೀವಲ್ವಾ ಮಕ್ಕಳೇ. ಕಂದಾಯವನ್ನು 30 ವರ್ಷಗಳ ಅವಧಿಗೆ ಎಂದು ನಿರ್ಧರಿಸಲಾಯಿತು. 30 ವರ್ಷ ಅದನ್ನು ಫಿಕ್ಸ್ ಮಾಡಿದ್ರು. ನಂತರ ಅದನ್ನು ಪರಾಮರ್ಶೆಗೆ ಒಳಪಡಿಸ್ಬೋದಾಗಿತ್ತು. ಏನಾದರೂ ಸರಿಯಾಗಿ ಕಟ್ಟದೇ ಇದ್ದಾಗ ಮಾಡದೇ ಇದ್ದಾಗ ಅದನ್ನು ವಿಚಾರ ಮಾಡ್ಬೋದಾಗಿತ್ತು ಅಂತ ವ್ಯವಸ್ಥೆಗಳನ್ನ ಮಾಡಿದ್ರು. ನೇರವಾಗಿ ಅವನಿಂದ ಕಸ್ಕೊಳ್ತಾ ಇರಲಿಲ್ಲ. ಭೂಮಿಯನ್ನು ವಿಚಾರ ಮಾಡಿ ಏನಂತ ತೀರ್ಮಾನ ಮಾಡಿ ಅದನ್ನು ಕೊಡಬೇಕು ಬಿಡಬೇಕು ಅಂತೇಳಿ ಮತ್ತೆ ಮುಂದಿನ ತೀರ್ಮಾನ ಮಾಡ್ತಾ ಇದ್ರು. ಓಕೆ ಮಕ್ಕಳೇ. ಆಮೇಲೆ ಸಣ್ಣ ರೈತರಿಗೆ ತಮ್ಮ ಅಧೀನದಲ್ಲಿದ್ದಂಥ ಭೂಮಿಯ ಮೇಲಿನ ಹಕ್ಕನ್ನು ನೀಡಿತು. ಸಣ್ಣ ರೈತರಿಗೂ ಕೂಡ ತನ್ನ ಅಧೀನದಲ್ಲಿದ್ದಂಥ ಅವರು ಏನು ಉಳುಮೆ ಮಾಡ್ಲಿಕ್ಕೆ ಭೂಮಿ ಇಸ್ಕೊಂತಿರ್ತಿತ್ತು ನೋಡಿ, ಈ ಭೂಮಾಲೀಕರಿಂದ ಅವರಿಂದ ಇರೋದು. ಈಗ ಭೂಮಾಲೀಕರಿಗಿಲ್ಲ, ನೋಡಿ ಮಧ್ಯವರ್ತಿಗಳು ತೆಗೆದ್ರೆ ಎಷ್ಟು ಸ್ವಚ್ಛಂದವಾದ ಪರಿಸರ ಉಲ್ಬಣ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಮಕ್ಕಳೇ. ಮಧ್ಯವರ್ತಿಗಳು ಎಷ್ಟು ಹಾವಳಿ ಮಾಡಿದ್ರು ಅನ್ನುವಂಥದ್ದು ನಿಮಗೆ ಇದರಿಂದ ಗೊತ್ತಾಗತ್ತಲ್ವ ಮಕ್ಕಳೇ. ಯೋಚನೆ ಮಾಡ್ಬೇಕು ನೀವು. ಸಣ್ಣ ರೈತರಿಗೆ ತಮ್ಮ ಅಧೀನದಲ್ಲಿದ್ದಂಥ ಭೂಮಿಯನ್ನು ಅವ್ರಿಗೆ ಮೇಲಿನ ಹಕ್ಕನ್ನು ಅವರಿಗೆ ಕೊಡ್ತು. ಅವ್ರದ್ದೇ ಸ್ವಂತ ಅಂತೇಳಿ ನೀವು ಮಾಡ್ಕೋಬೋದು ಅಂತೇಳಿ ವ್ಯವಸ್ಥೆಯನ್ನು ಮಾಡಿಕೊಡ್ತು. ಕಂದಾಯ ವಸೂಲಿ ಮಾಡುವ ಅಧಿಕಾರಿಗಳು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಜರುಗಿಸ್ತಾ ಇದ್ರು. ನೋಡಿ, ಕಂದಾಯ ವಸೂಲಿ ಮಾಡುವಂಥ ಅಧಿಕಾರಿಗಳು ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸುತ್ತಿದ್ದರು. ಸಣ್ಣ ಪುಟ್ಟ ರೈತರು ಜಮೀನನ್ನು ಮಾರಾಟ ಮಾಡುವಂತಾಯಿತು. ಬಹುತೇಕ ನೋಡಿ ಅಲ್ಲಿ ಸ್ವಲ್ಪ ಮಟ್ಟಿಗೆ ಈಗ ಒಂದೊಂದ್ಸಲಿ ಸಮಸ್ಯೆ ಆಗ್ಬೋದು, ಅದನ್ನೇನು ಕೇಳ್ತಿರಲಿಲ್ಲ. ಬಟ್ ಅದು ಕಂದಾಯ 50% ಇತ್ತು ಅಂದರೆ ಅದು ಕಟ್ಟಲೇಬೇಕಾಗಿತ್ತು. ಇಲ್ಲ ಅಂತಂದರೆ ಅವರು ಏನು ಮಾಲೀಕತ್ವ ಕೊಟ್ಟಿರ್ತಿದ್ದಲ್ಲ ಜಮೀನನ್ನು ಮುಟ್ಟುಗೋಲು ಮಾಡಿಕೊಂಡು ಅದನ್ನು ಮಾರಾಟ ಮಾಡ್ತಾಯಿದ್ರು. ಮಾರಾಟ ಮಾಡಿ ತಮಗೆ ಬೇಕಾಗಿದ್ದಂತಹ ತಮಗೆ ಬರಬೇಕಾದಂತಹ ಒಂದು ಕಂದಾಯವನ್ನು ಅದರ ಮೂಲಕ ವಸೂಲಿ ಮಾಡ್ಕೊಳ್ತಾ ಇದ್ರು. ಈ ರೀತಿ ಇತ್ತು. ಅದನ್ನೇನು ಮಾಡ್ತಿದ್ರು, ಅವರಿಂದ ಕಸ್ಕೊಳ್ತಾ ಇದ್ರು. ಇನ್ನೊಬ್ರಿಗೆ ಯಾರು ಎಬಿಲಿಟಿ ಇದೆ, ಯಾರು ಮಾಡ್ತೀನಿ ಅದನ್ನು ಕಂದಾಯ ಕಟ್ತೀನಿ ಅಂತ ಯಾರು ಹೇಳ್ತಿದ್ರು ಅಂಥವ್ರಿಗೆ ಕೊಟ್ಬಿಡ್ತಿದ್ರು.
ಇದು ಸ್ವಲ್ಪ ಮಟ್ಟಿಗೆ ಏನಾಯಿತು ಸಮಸ್ಯೆ ಉಲ್ಬಣ ಆಗಿತ್ತು. ಅಷ್ಟು ಬಿಟ್ಟರೆ ಬಹುತೇಕವಾಗಿ ಇದು ರೈತರಿಗೆ ಅನುಕೂಲ ಮಾಡಿಕೊಟ್ಟಿತ್ತು. ಇದರ ವಿಶೇಷ ಏನಪ್ಪ ಅಂದರೆ ರೈತರಿಗೆ ಭೂಮಿಯ ಮೇಲಿನ ಅಧಿಕಾರದ ಹಕ್ಕನ್ನು ಅಲ್ಲಿ ಏನು ಮಾಡಿದ್ದು ನಿಗದಿಪಡಿಸಿದ್ದು. ಇದು ತುಂಬಾ ಮುಖ್ಯ ಇದರಲ್ಲಿ. ಓಕೆ ಮಕ್ಕಳೇ, ಅರ್ಥ ಆಗ್ತಿದೆಯಲ್ಲ? ಎಸ್, ವೆರಿ ಗುಡ್. ಬಟ್ ಇಲ್ಲೇನು ನಿರ್ದಾಕ್ಷಿಣ್ಯವಾಗಿ ಕಟ್ಟಲೇಬೇಕಾಗಿತ್ತು. 50% 50%, ಅದಕ್ಕಿಂತ ಕಮ್ಮಿ ಮಾಡ್ತಾ ಇರಲಿಲ್ಲ. ಓಕೆ, ಅದಕ್ಕಿಂತ ಹೆಚ್ಚಂತೂ ಮಾಡಿರಲಿಲ್ಲವಲ್ಲ, ಹಾಗಾಗಿ 50% ಕಟ್ಟಲೇಬೇಕಾಯ್ತು. ಅದನ್ನು ಯಾರು ಕಟ್ಟಲಿಲ್ಲ ಅಂದರೆ ಅಂಥವ್ರಿಂದ ಏನು ಮಾಡ್ತಿದ್ರು, ಮುಟ್ಟುಗೋಲು ಮಾಡಿಕೊಂಡು ಅದನ್ನು ಬೇರೆಯವರಿಗೆ ಮಾಡ್ತಾ ಇತ್ತು. ಸೊ ಬ್ರಿಟಿಷರ ಕಂದಾಯ ನೀತಿಯ ಪರಿಣಾಮಗಳು ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಅಷ್ಟುದು ಸೇರಿ ಇದರಲ್ಲೇ ಕೊಟ್ಬಿಡ್ತಾನೆ. ಪರಿಣಾಮಗಳು ಅಂತ ಬಂದಾಗ ಬೇಕಾದ್ರೆ ಇಷ್ಟನ್ನು ಬರೆದ್ರೆ ಸಾಕು ನೀವು, ಅದು 3ರಿಂದ ಸೇರಿ ಇದು ಕೊಡ್ತಾರೆ. ನಿಜವಾದ ರೈತರನ್ನು ಶೋಷಿಸುವ ಹೊಸ ಸಾಮಾಜಿಕ ವರ್ಗವಾದ ಜಮೀನ್ದಾರಿ ಸಮುದಾಯ ಸೃಷ್ಟಿ ಆಯಿತು. ಹೌದಲ್ವಾ? ಅವರೆಲ್ಲ ಏನಿವರು? ಎಸ್, ಮಧ್ಯವರ್ತಿಗಳು. ಜಮೀನ್ದಾರರ ವರ್ಗ ಸೃಷ್ಟಿ ಆಯಿತು, ಶೋಷಣೆ ಮಾಡುವಂಥ. ಜಮೀನ್ದಾರರ ಶೋಷಣೆಗೆ ಒಳಗಾದಂಥ ರೈತರು ವಿವಿಧ ಬಗೆಯ ಸಂಕಷ್ಟಗಳಿಗೆ ಒಳಗಾದರು, ಕ್ರಮೇಣ ನಿರ್ಗತಿಗರು ಕೂಡ ಆಗ್ತಾ ಬಂದರು ಅನ್ನುವಂಥದ್ದು ಕೂಡ. ಓಕೆ ಮಕ್ಕಳೇ, ತುಂಬಾ ಅನುಭವಿಸಿದ್ರು ಸಮಸ್ಯೆ. ಭೂಮಿ ಮಾರಾಟದ ವಸ್ತುವಾಯಿತು. ಇದನ್ನು ಪರಭಾರೆ ಮಾಡಿ ಹಣವನ್ನು ಸಾಲವಾಗಿ ಪಡೆಯಬಹುದಾಗಿತ್ತು. ಭೂಮಿ ಮಾರಾಟದ ವಸ್ತುವಾಯಿತು. ನೋಡಿ, 3ನೇದರಲ್ಲಿ ಹೇಳಿದ್ನಲ್ಲ ರೈತವರಿ ಪದ್ಧತಿಯಲ್ಲಿ, ಇದನ್ನು ಪರಭಾರೆ ಮಾಡಿ ಹಣವನ್ನು ಸಾಲವಾಗಿ ಪಡೆಯಬಹುದಾಗಿತ್ತು. ಅಂದರೆ ಇನ್ನೊಬ್ರಿಗೆ ಕೊಡ್ತಾ ಇದ್ರು ನೋಡಿ, ಅವರಿಂದ ಮತ್ತೆ ಹಣವನ್ನು ತೆಗೆದುಕೊಳ್ತಾ ಇದ್ರು ಬಹುತೇಕವಾಗಿ. ಈ ರೀತಿ ವ್ಯವಸ್ಥೆ ಜಾರಿಗೆ ಬಂತು. ಇನ್ನೊಬ್ರಿಗೆ ಇವರಿಂದ ಕಿತ್ಕೊಂಡು ಇನ್ನೊಬ್ರಿಗೆ ಕೊಡ್ತಾ ಇದ್ರು ಬಹುತೇಕವಾಗಿ. ಓಕೆ ಮಕ್ಕಳೇ, ನಂತರದಲ್ಲಿ ಅನೇಕ ಜಮೀನ್ದಾರರು ಕೂಡ ಕಂದಾಯವನ್ನು ಸಲ್ಲಿಸುವ ಸಲುವಾಗಿ ತಮ್ಮ ಜಮೀನನ್ನು ಪರಭಾರೆ ಮಾಡಿದ್ರು. ಒಮ್ಮೊಮ್ಮೆ ಏನು ಮಾಡ್ತಿದ್ರು, ಅವ್ರ ಜಮೀನ್ದಾರನ್ನು ಕೇಳ್ತಾ ಇದ್ರು. ಅಂಥ ಜಮೀನ್ದಾರರು ಕೂಡ ಒಮ್ಮೊಮ್ಮೆ ಇದರಿಂದ ಸಮಸ್ಯೆಯನ್ನು ಕೂಡ ಅನುಭವಿಸ್ಬೇಕಂತ ಪರಿಸ್ಥಿತಿ ಕೂಡ ಬಂದಿತ್ತು. ಯಾಕೆಂದರೆ ಅವ್ರ ಹತ್ರ ಇಸ್ಕೋಬೇಕಾಗಿದೆ. ಅವ್ರು ಕಟ್ಟಲಿಲ್ಲ ಅಂದರೆ ಇವ್ರನ್ನ ಕೇಳ್ತಿದ್ರು. ಓಕೆ ಮಕ್ಕಳು, ಆ ರೀತಿ ಇತ್ತು, ವ್ಯವಸ್ಥೆಗಳನ್ನ ಮಾಡ್ತಾಯಿದ್ರು. ಹಾಗಾಗಿ ಅವ್ರ ಹತ್ರ ಮತ್ತು ನಿನಗೆ ಕಟ್ಸೋಕ್ಕೆ ಆಗಲಿಲ್ವಾ, ನಿನಗೆ ಇಷ್ಟು ಜಮೀನು ಕೊಟ್ಟಿದ್ವಲ್ಲ ಅದನ್ನು ವಾಪಸ್ ತಗೊಳ್ತಾ ಇದ್ರು, ಜಮೀನ್ದಾರಿಂದ ತೆಗೆದುಕೊಳ್ತಾ ಇದ್ರು. ಈ ರೀತಿಯಾಗಿ 5ನೇದು ಕೃಷಿ ಕ್ಷೇತ್ರವು ವಾಣಿಜ್ಯೀಕರಣಗೊಂಡು ಇಂಗ್ಲೆಂಡಿನಲ್ಲಾದ ಕೈಗಾರಿಕೀಕರಣದಿಂದ ಅಲ್ಲಿನ ಕೈಗಾರಿಕೆಗಳಿಗೆ ಬೇಡಿದ ಕಚ್ಚಾ ವಸ್ತುಗಳನ್ನು ಬೆಳೆಯಬೇಕಾಯಿತು. ನೋಡಿ, ಮುಂದೆ ಏನಾಗ್ತಾ ಬಂತು, ಇಂಗ್ಲೆಂಡ್ನಲ್ಲಿ 18ನೇ ಶತಮಾನದ ಆಸ್ಪಾಸ್ನಲ್ಲಿ ಬಹುತೇಕವಾಗಿ ಕೈಗಾರಿಕೆಗಳು ಕೈಗಾರಿಕೀಕರಣ ಆಗ್ತಾ ಬಂತು ಇಂಗ್ಲೆಂಡ್ನಲ್ಲಿ. ಅದರಿಂದ ಪ್ರಭಾವವಾಗಿ ಕೈಗಾರಿಕೆಗಳಿಗೆ ಅಲ್ಲಿ ಉತ್ಪನ್ನ ಉತ್ಪಾದನೆ ಮಾಡಲಿಕ್ಕೆ ಕಚ್ಚಾ ವಸ್ತುಗಳು ಬೇಕಾಗಿತ್ತಲ್ಲ, ಆ ಕಚ್ಚಾ ವಸ್ತುಗಳನ್ನು ಬೆಳೆಯುವಂತಹ ಒಂದು ಪ್ರದೇಶವಾಗಿ ಮಾರ್ಪಾಡಾಗ್ತಾ ಬಂತು. ಅಂದರೆ ವಾಣಿಜ್ಯೀಕರಣಗೊಂಡು ವಾಣಿಜ್ಯೀಕರಣ ಮಾರಾಟ ಮಾಡುವಂಥ ಕಚ್ಚಾ ವಸ್ತುಗಳನ್ನು ಬೆಳೆಯುವಂಥ ಒಂದು ಪ್ರದೇಶಗಳಾಗಿ ಏನಾಗ್ತಾ ಬಂತು, ಬದಲಾವಣೆ ಆಗ್ತಾ ಬಂದದ್ದನ್ನು ಮುಖ್ಯವಾಗಿ ಕಾಣ್ಬೋದಾಗಿದೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಇಂಗ್ಲೆಂಡಿನಲ್ಲದಂಥ ಕೈಗಾರಿಕೀಕರಣದ ಪ್ರಭಾವ ಅನ್ನುವಂಥದ್ದು ಕೂಡ. ಕಚ್ಚಾ ವಸ್ತುಗಳನ್ನು ಬೆಳಿಬೇಕಾಗಿತ್ತು, ಅದನ್ನು ಟ್ರೈನ್ ಮೂಲಕ ಅಲ್ಲಿ ರಾಷ್ಟ್ರಗಳಿಗೆ ಕಳಿಸ್ಬೇಕಾಗಿತ್ತು. ಇಂಥ ಒಂದು ವಾತಾವರಣ ಸೃಷ್ಟಿ ಆಗ್ತಾ ಬಂತು ಅನ್ನುವಂಥದ್ದು ಕೂಡ. ಆಮೇಲೆ ಹಣದ ಲೇವಾದೇವಿಗರರು ಬಲಿಷ್ಠರಾಗತೊಡಗಿದ್ರು. ಯಾಕೆಂದರೆ ಸಾಲ ಸೌಲಭ್ಯ ಎಲ್ಲವನ್ನು ಕೂಡ ಕೊಟ್ಟು, ಲೇವಾದೇವಿಗರಂದರೆ ಈ ಬಡ್ಡಿ ವ್ಯಾಪಾರ ಮಾಡ್ತಕ್ಕಂಥವ್ರ ಮಕ್ಕಳೇ. ಸೊ ಅವರು ಕೂಡ ಏನಾಗ್ತಾ ಬಂದರು, ಬಲಿಷ್ಠರಾಗ್ತಾ ಬಂದರು. ಯಾಕೆಂದರೆ ಬಂಡವಾಳ ಹೆಚ್ಚು ಒದಗಿಸ್ತಾ ಇದ್ರು, ಉತ್ಪಾದನೆ ಮಾಡ್ತಾಯಿದ್ರು, ಹೆಚ್ಚು ಲಾಭವನ್ನು ಮಾಡ್ಕೊಳ್ತಾ ಇದ್ರು. ಹೀಗೆ ಹಣದ ಲೇವಾದೇವಿಗರು ಬಲಿಷ್ಠರಾಗುವಂಥ ಕೆಲಸವನ್ನು ಪರಿಸರ ಅಲ್ಲಿ ಏನಾಗ್ತದೆ ಸೃಷ್ಟಿ ಆಗ್ತಾ ಬಂತು. ಇವರೆಲ್ಲ ಲೇವಾದೇವಿಗರ ಉದಾಹರಣೆಗಳ ಫೋಟೋವನ್ನು ಇಲ್ಲಿ ನೋಡ್ಬೋದಾಗತ್ತೆ ಮಕ್ಕಳು. ಅಂದರೆ ಒಂದು ಸಾಹುಕಾರರು, ದುಡ್ಡು ಇರ್ತಕ್ಕಂಥವ್ರು ಅಂತೇಳಿ ಗುರುತಿಸ್ಬೋದು. ಇಷ್ಟು ನಮಗೆ ಮಹಲ್ವಾರಿ ಪದ್ಧತಿ ಮತ್ತು ಜಮೀನ್ದಾರಿ ಪದ್ಧತಿ ಮತ್ತು ಕಾಯಂ ಜಮೀನ್ದಾರಿ ಪದ್ಧತಿ ಮತ್ತು ಮಹಲ್ವಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿಯ ಪ್ರಮುಖ ಪರಿಣಾಮಗಳು. ನೀವು 3 ಸೇರಿಸಿ ಇಷ್ಟರಲ್ಲೇ ಕೊಟ್ಬಿಟ್ಟಿದ್ದೀವಿ 3ನ್ನು. ಸೊ ಪರಿಣಾಮ ಅಂತ ಕೇಳಿದಾಗ ನೀವು ಇದನ್ನು ಬರೀಬೇಕು. ಇಷ್ಟು ಲಾಸ್ಟ್ನೇದು ಬರೀ ಸಾಕು. ವ್ಯತ್ಯಾಸಗಳಂತ ಕೇಳಿದಾಗ ನೀವು ಲಕ್ಷಣಗಳನ್ನು ಸರಿಯಾಗಿ ತಿಳ್ಕೊಂಡಿದ್ರೆ ಅದನ್ನು ಬಾಕ್ಸ್ ಮಾಡಿಬಿಟ್ಟು ಬಾಕ್ಸಲ್ಲಿ ಇದು ಯಾವ ರೀತಿ ಇತ್ತು, ಇದು ಯಾವ ರೀತಿ ಇತ್ತು, ಅಲ್ಲಿ ಕಂದಾಯ ಅಲ್ಲೂ ಹೆಂಗೆ ವಸೂಲಿ ಮಾಡ್ತಾಯಿದ್ರು, ಇಲ್ಲಿ ಯಾವ ರೀತಿ ವಸೂಲಿ ಮಾಡಿ ಇದರ ಬರ್ಕೊಂಡು ಹೋಗ್ಬೇಕಾಗತ್ತೆ ಮಕ್ಕಳೇ. ಓಕೆ, ಸೊ ಇಷ್ಟಿರಲಿ. ನೆಕ್ಸ್ಟ್ ನಮಗೆ ಆಧುನಿಕ ಶಿಕ್ಷಣದ ಆರಂಭ. ಇವರ ಆಡಳಿತದ ವ್ಯವಸ್ಥೆಯಲ್ಲಿ, ಆಳ್ವಿಕೆ ವ್ಯವಸ್ಥೆಯಲ್ಲಿ ಶಿಕ್ಷಣವೂ ಕೂಡ ಒಂದು ಬೆಳವಣಿಗೆ ಆಯಿತು ಅಂತ ಆರಂಭದಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳಿದೆ. ಸೊ ಆಧುನಿಕ ಶಿಕ್ಷಣದ ಆರಂಭ ಭಾರತದಲ್ಲಿ ಯಾವ ರೀತಿ ಆಯಿತು, ಅದನ್ನು ಯಾರು ಜಾರಿಗೆ ತಂದರು, ಯಾವ್ಯಾವ ರೀತಿಯ ವ್ಯವಸ್ಥೆಗಳನ್ನು ಸೃಷ್ಟಿ ಮಾಡಿದ್ರು ಅನ್ನುವಂಥದ್ದನ್ನು ನಾವೀಗ ನೋಡ್ತಾ ಹೋಗೋಣ. 18ನೇ ಶತಮಾನದವರೆಗೂ ಭಾರತೀಯರ ಸಾಂಪ್ರದಾಯಿಕ ಶಿಕ್ಷಣವು ಜಾರಿಯಲ್ಲಿತ್ತು. ಮೊದಲು ಸ್ಟಾರ್ಟಿಂಗಲ್ಲಿ ಆರಂಭದಲ್ಲಿ 18ನೇ ಶತಮಾನದಲ್ಲಿ ಭಾರತೀಯರ ಸಾಂಪ್ರದಾಯಿಕ ಶಿಕ್ಷಣ ಧಾರ್ಮಿಕವಾಗಿ ಯಾವ ರೀತಿ ಇತ್ತೋ ಅದೇ ರೀತಿ ಚಾಲ್ತಿಯಲ್ಲಿತ್ತು 18ನೇ ಶತಮಾನದ ಒಂದು ಆರಂಭದಲ್ಲಿ. ನಂತರ ಭಾರತದಲ್ಲಿದ್ದಂಥ ಐರೋಪ್ಯ ಮತ್ತು ಆಂಗ್ಲೋ ಇಂಡಿಯನ್ ಸಮುದಾಯಗಳ ಮಕ್ಕಳಿಗೆ ಹೊಸ ಶಾಲೆಗಳನ್ನು ಪ್ರಾರಂಭ ಮಾಡುವಂಥ ಕೆಲಸಗಳನ್ನು ಬ್ರಿಟಿಷ್ ಮಾಡಿದರು. 1781ರಲ್ಲಿ ವಾರನ್ ಹೇಸ್ಟಿಂಗ್ಸ್, ನೆನಪಿಟ್ಕೊಳ್ಳಿ, ವಾರನ್ ಹೇಸ್ಟಿಂಗ್ಸ್ ಕಲ್ಕತ್ತಾದಲ್ಲಿ ಮದರಸಾವನ್ನು ಪ್ರಾರಂಭಿಸುವ ಮೂಲಕ, ಮದರಸ ಅಂದರೆ ಶಿಕ್ಷಣವನ್ನು ನೀಡುವಂಥ ಕೇಂದ್ರಗಳನ್ನು ಗುರುತಿಸ್ತೇವೆ, ಪ್ರಾರಂಭಿಸುವ ಮೂಲಕ ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನವನ್ನು ಕೊಟ್ಟನು. ವೆರಿ ಇಂಪಾರ್ಟೆಂಟ್, ನೆನಪಿಟ್ಕೋಬೇಕು. ವಾರನ್ ಹೇಸ್ಟಿಂಗ್ಸ್ ಕಲ್ಕತ್ತಾದಲ್ಲಿ ಮದರಸಗಳನ್ನು ಆರಂಭಿಸುವ ಮೂಲಕ
ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ಕೊಟ್ಟವರು ಯಾರು ಅಂತ ಕೇಳ್ತಾರೆ.